ಸ್ವಾಗತ. ಬಹಳ ಕುತೂಹಲ ಕೆರಳಿಸಿದ್ದು ಮಂಡ್ಯ ರಣಕಣ ಕಾರಣ ಜೆಡಿಎಸ್ಗೆ ಆಲ್ಮೋಸ್ಟ್ ಅದು ಫೈನಲ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನೋದೇ ಪ್ರಶ್ನೆ. ಈಗ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅವರು. ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಿಗೆ. ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು? ಸದ್ಯ ಬಿಜೆಪಿ ವರಿಷ್ಠರ ಭೇಟಿಗೆ ದೆಹಲಿಯಲ್ಲಿದ್ದಾರೆ ರೆಬಲ್ ಲೇಡಿ. ಇಂದು ಅಮಿತ್ ಶಾ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರಂತೆ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡುವಂತೆ ವರಿಷ್ಠರು ಸಲಹೆ ನೀಡ್ತಾರಂತೆ. ಅಂದ್ರೆ ಅವರ ಮನವೊಲಿಸುವ ಪ್ರಯತ್ನಗಳಾಗುತ್ತೆ ಇವತ್ತಿನ ಸಭೆಯಲ್ಲಿ. ಮುಂದಿನ ದಿನಗಳಲ್ಲಿ ಅನ್ಯಾಯ ಸರಿಪಡಿಸೋದಾಗಿ ಭರವಸೆ ನೀಡೋ ಸಾಧ್ಯತೆ ಇದೆ ಸುಮಲತಾ ಅವರಿಗೆ. ಒಗ್ಗೂಡಿ ಮಂಡ್ಯ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರುವಂತೆ ಸಲಹೆ ನೀಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶ ಇದೆ ಶಿವಮೊಗ್ಗದಲ್ಲಿ. ಅದಾದ ಬಳಿಕ ಅವರು ವಾಪಸ್ ಹೋಗ್ತಾರಲ್ಲ ದೆಹಲಿಗೆ. ವಾಪಸ್ ಹೋದ ಬಳಿಕ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸದೆ ಸುಮಲತಾ ಅವರು ಭೇಟಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಓಕೆ, ಕಳೆದ ಬಾರಿ ಚುನಾವಣೆ ಯಾವ ರೀತಿ ಜಿದ್ದಾಜಿದ್ದಿ ಆಗಿತ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂಥದ್ದೇ ಆಯ್ತಾ. ಸ್ವಾಭಿಮಾನದ ಮತ್ತೊಂದು ಅಂಬರೀಷ್ ಅವರು ತೀರ್ಕೊಂಡ ಸಂದರ್ಭ, ಆಮೇಲೆ ಯಶ್ ಮತ್ತು ದರ್ಶನ್ ಪ್ರಚಾರ, ಆಮೇಲೆ ಮತ್ತೊಂದು ಕಡೆ ಬಿಜೆಪಿಗೆ ಅಥವಾ ಜೆ ಡಿ ಎಸ್ಗೆ ಇದ್ದಂಥ ಧೈರ್ಯ ಏನಪ್ಪ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾಂಬಿನೇಷನ್ ಚೆನ್ನಾಗಿತ್ತು. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಎರಡು ಪಕ್ಷಗಳ ಓಟ್ ಸೇರಿದ್ದರೆ ನಿಖಿಲ್ ಕುಮಾರಸ್ವಾಮಿ 10 ಲಕ್ಷ ಮತಗಳಿಂದ ಗೆಲ್ಲಬೇಕಾಗಿತ್ತು. ಬಟ್ ಅಲ್ಲಿ ಇದಾಯ್ತು, ಅದು ಅಲ್ಲಿಂದ ಇಲ್ಲಿ ತನಕ. ಆಮೇಲೆ ನಾವು ಮೊನ್ನೆ ಕೇಳಿದ್ವಿ ಯಾರ ಹತ್ರ, ಸುಮಲತಾ ಅವ್ರ ಹತ್ರ, ಈಗ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಹೋಗಿ ಕೇಳ್ತೀರಾ ಅಂತ. ಕೇಳ್ತೀನಿ, ನಾನು ಕುಮಾರಸ್ವಾಮಿ ಅವ್ರ ಹತ್ರ ಕೇಳ್ತೀನಿ, ನನಗೆ ಅಂಥದ್ದೇನಿಲ್ಲ, ಎಲ್ಲ ಶಾಸಕರ ಹತ್ರ ಕೇಳ್ತೀನಿ. ಸಿಗದೇ ಇದ್ರೆ ಅಂತ ಹೇಳುವಾಗ ಅವ್ರಿಗೆ ಕೊಟ್ಟರೆ ನೀವು ಪ್ರಚಾರ ಮಾಡ್ತೀರಾ ಅಂತ ಕೇಳಿದಾಗ ಅವ್ರಿಗೆ ಅದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ತಾ ಇರಲಿಲ್ಲ. ಹಾಗಂತ ಇವರು ಒಂದು ವೇಳೆ ಸಿಗದೇ ಇದ್ದರೆ ಬಹುಶಃ ಒಂದು ಸಭೆ ಮಾಡ್ತಾರೆ ತಮ್ಮ ಕಾರ್ಯಕರ್ತರ ಜೊತೆ, ಆಮೇಲೆ ಡಿಸಿಷನ್ ತಗೋಬಹುದು. ಆದರೆ ಬಿಜೆಪಿಗೆ ಇವ್ರನ್ನ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಇವರು ಬೇಕೇ ಬೇಕು. ಬಟ್ ಉನ್ನತ ಸ್ಥಾನಮಾನ ಕೊಟ್ಟು ಅವ್ರನ್ನ ಹೆಂಗ್ ಸಮಾಧಾನ ಮಾಡುತ್ತೆ ಗೊತ್ತಿಲ್ಲ ನನಗೆ. ಬನ್ನಿ, ನಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಟೇಶ್, ಒಂದೇ ಕ್ವಶನ್, ಸುಮಲತಾಗೆ ಬಂದರೆ ಸುಮಲತಾ ರೆಡಿ ಇದ್ದಾರೆ ಇದ್ದವರನ್ನೆಲ್ಲ ಸಮಾಧಾನ ಮಾಡಿ, ಅಂದರೆ ನನಗೆ ಸಪೋರ್ಟ್ ಕೊಡಿ ಅಂತ ಕೇಳೋದಕ್ಕೆ. ಅವ್ರು ಹೇಳಿದ್ರು ಅದು ಪಕ್ಷ ಮಾಡುತ್ತೆ, ನಾನು ಹೋಗಿ ಕೇಳಿದರೆ ಆಯಿತು ಅಂತ. ಕೊಡದೇ ಇದ್ದರೆ ಸುಮಲತಾ ಸಮಾಧಾನದಲ್ಲಿ ಇರ್ತಾರಾ? ಇದ್ದರೆ ಅವರು ಜೆ ಡಿ ಎಸ್ಗಾಗಿ ಕೆಲಸ ಮಾಡ್ತಾರಾ? ಹಾಗೆ ಮಾಡಬೇಕು ಅಂತಂದರೆ ಬಿ ಜೆ ಪಿಯಲ್ಲಿ ಅವರನ್ನು ಉಳಿಸ್ಕೊಂಡು ಜೆ ಡಿ ಎಸ್ಗೆ ಕೆಲಸ ಮಾಡಿಸಬೇಕು ಅಂತಂದರೆ ಸುಮಲತಾ ಅವರನ್ನು ಯಾವ ರೀತಿ ಸಮಾಧಾನ ಮಾಡಬೇಕಾಗತ್ತೆ ಹೈಕಮಾಂಡ್? ಆ ಸಮಾಧಾನಕ್ಕೆ ಅವರು ಒಪ್ಕೋತಾರಾ ಅಥವಾ ಮತ್ತೆ ರೆಬಲ್ ಲೇಡಿ ಆಗ್ತಾರಾ? ಏನು ಅನಿಸುತ್ತೆ ನಿಮಗೆ? ಕಳೆದ 2 ದಿನಗಳ ಹಿಂದೆಯಷ್ಟೇ ಕುಮಾರಸ್ವಾಮಿಯವರು ಬಿಜೆಪಿ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನವನ್ನ, ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದಾದ ನಂತರದಲ್ಲಿ ಸುಮಲತಾ ಅವರಿಗೆ ಬುಲಾವ್ ನೀಡಿರ್ತಕ್ಕಂಥದ್ದು. ಈ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಲತಾ ಅವರ ಇಂದಿನ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಸುಮಲತಾ ಅವರು ಇಂದು ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ ಬಂದಿದ್ದೇನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಂದು ಏನಾದರೂ ಮಂಡ್ಯ ವಿಚಾರವಾಗಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಸಮಾಧಾನ ಪಡಿಸುವ ಎಲ್ಲಾ ಕೆಲಸಗಳನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡುತ್ತೆ. ಅದಾದ ನಂತರದಲ್ಲಿ ಏನಾದ್ರು ಅಕಸ್ಮಾತ್ ಇವರು ಸಮಾಧಾನ ಆಗಲಿಲ್ಲ ಅಥವಾ ಮತ್ತೊಂದು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆದರೆ, ಈ ಬಾರಿ ಸುಮಲತಾ ಅವರು ಈಗಾಗಲೇ ಹೇಳಿರುವ ಹಾಗೆ ನಾನು ಬಿಜೆಪಿಯ ಮೊದಲ ಸಂಸದೆ ಆಗಬೇಕು, ಇಲ್ಲ ಅಂತಂದ್ರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು ಸುದ್ದಿಗೋಷ್ಠಿಯಲ್ಲಿ ಹಿಂದೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿಯವರ ನಡೆ ಕೂಡ ಕುಮಾರಸ್ವಾಮಿಯವರಿಗೆ ಮತ್ತೆ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮಾತುಕತೆಯನ್ನು ನಡೆಸಿತ್ತು. ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಹೋಗೋದಿಲ್ಲ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು ಸುಮಲತಾ ಅವರು ಕೊಟ್ಟಿದ್ರು. ಆದರೆ ಈ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲೋಕಸಭಾ ಕ್ಷೇತ್ರದ ಈ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೊಡುವ ಅಂದ್ರೆ ಆಫರ್ ಕೊಡುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಹಿಂದೆ ಬೆಂಗಳೂರಿನ ಉತ್ತರವನ್ನೇ ಒಪ್ಪದೇ ಇದ್ದಂತಹ ಸುಮಲತಾ ಅವರು ಚಿಕ್ಕಬಳ್ಳಾಪುರನ ಒಪ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇರತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಬಹಳ ಸ್ಪಷ್ಟ, ಬೇರೆ ಯಾವುದೇ ಕ್ಷೇತ್ರವನ್ನು ಒಪ್ಕೊಳ್ಳೋದಿಲ್ಲ. ಅವ್ರಿಗೆ 2 ಆಫರ್ ಇತ್ತು, ಬೆಂಗಳೂರು ಉತ್ತರ
ಮತ್ತು ಮೈಸೂರಿತ್ತು. ಮೈಸೂರು. ಮೈಸೂರಿಂದಿತ್ತು ಸ್ಪರ್ಧೆ ಮಾಡಬೇಕಿದ್ರೆ ಅಂತ. ಹೌದು. ಬಟ್ ಇಲ್ಲ, ಅವರು ನನಗೆ ಅಂಬರೀಷ್ ಮಂಡ್ಯ ಹಾಗೇ ನಿಂತಿದ್ದಾರೆ. ಅವ್ರಿಗಿರುವಂಥ ಒಂದು ಅವಕಾಶ ಏನಪ್ಪ ಅಂದರೆ ಓಕೆ ಈಗ ಹಿಂಗಿರಲಿ ನೆಕ್ಸ್ಟ್ ಮಂಡ್ಯದಿಂದ ಅನ್ನುವಂಥದ್ದು, ಅದಕ್ಕೆ ಒಪ್ಕೋತಾರ, ಆ ಗ್ಯಾಪ್ಗೆ ಒಪ್ಕೋತಾರಂತ ಒಂದು. ಆಮೇಲೆ ಅವರ ಬ್ಯಾಡ್ ಲಕ್ಕೋ ಮತ್ತೊಂದು ಗೊತ್ತಿಲ್ಲ, ಅವರು ಪದೇ ಪದೇ ಕಾಂಗ್ರೆಸ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಕಾಂಗ್ರೆಸ್ ಮತ್ತು JDS ಮೈತ್ರಿ ಮುರಿದೋದ ನಂತರ ಅವರು MP ಆಗಿರ್ತಾರೆ, ಇಂಡಿಪೆಂಡೆಂಟ್ MP ಆಗಿರ್ತಾರೆ. ಕಾಂಗ್ರೆಸ್ಗೆ ಬರೋದಕ್ಕೆ ಆಸೆ ಇರುತ್ತೆ ಅವ್ರಿಗೆ. ಆದ್ರೆ ಅದೇನೋ ಗೊತ್ತಿಲ್ಲ, DK ಶಿವಕುಮಾರ್ ಕಲ್ಲಾಕ್ಬಿಡ್ತಾರೆ ಅದಕ್ಕೆ. DK ಶಿವಕುಮಾರ್ಗೆ ಇವರು ಬರೋದು ಇಷ್ಟನೇ ಇಲ್ಲ. ಅದನ್ನೇ ನಾವು ಕೇಳಿದ್ವಿ ಅವ್ರ ಹತ್ರ, ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ. ಅವ್ರು ಹೇಳ್ತಾರೆ, ನಾನೇ ಕದ ತಟ್ಟಿದೆ, ಪತ್ರಿಕೆಯವರು ಅವ್ರ ಹತ್ರ DK ಶಿವಕುಮಾರ್ ಹತ್ರ ಹೇಳುವಾಗ ಅವರೆಲ್ಲಿದ್ದಾರೆ, ಎಲ್ಲಿ ಸಿಗ್ತಾರೆ ಅವರು, ಅವರೆಲ್ಲೋ ಇದ್ದಾರೆ ಅಂತ ಹೇಳಿದರು. ಆಮೇಲೆ MLC ಟಿಕೆಟ್ಗೆ ನೀವು ಕೇಳ್ತೀರಾ, ಸುಮಲತಾ ಅವರ ಓಟ್ ಕೇಳ್ತೀರಾ ಅಂತಂದಾಗ ಅವರ ಒಂದು ಓಟಿಂದ ನಮ್ಗೆ ಏನಾಗಬೇಕಾಗಿದೆ ಅಂತಂದರು. ಅಂದರೆ ಆ ಭಾಗದಲ್ಲಿ ಇವರು ನಾಯಕಿಯಾಗಿ ಬೆಳೆಯೋದು ಇಷ್ಟ ಇಲ್ವಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಹಾಗಾಗಿ ಸುಮಲತಾ ಅವರು ಕೂಡ ಅಷ್ಟೇ 2 ಎಲೆಕ್ಷನ್ಗಳನ್ನು ಭಾಳ ಈಗ ಕಳೆದ ಬಾರಿನೂ ಅಷ್ಟೇ ಅವರಿಗೆ